ಪ್ರಿಯಕರನ ಜೊತೆ ಜಗಳ ಬಳಿಕ ಯುವತಿ ಶರಣಾಗಿದ್ದಾಳೆ. 22 ವರ್ಷದ ಚೈತನ್ಯ ಶರಣಾದಂತಹ ಯುವತಿ ತುಮಕೂರು ಗ್ರಾಮಾಂತರ ಹೊಸಹಳ್ಳಿ ನಿವಾಸಿ ಚೈತನ್ಯ. ಈಕೆ ಪ್ರಿಯಕರನ ಜೊತೆ ಜಗಳ ಆಡ್ಕೊಂಡಿದ್ದಾಳೆ. ಯಾವ ವಿಚಾರಕ್ಕೆ ಜಗಳ ಆಡ್ಕೊಂಡಿದ್ದಾಳೋ ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ಜಗಳ ಬಳಿಕ ಯುವತಿ ಶರಣಾಗಿದ್ದಾಳೆ. 22 ವರ್ಷದ ಚೈತನ್ಯ ಶರಣಾದಂತಹ ದುರ್ದೈವಿ. ತುಮಕೂರು ಗ್ರಾಮಾಂತರ ಹೊಸಹಳ್ಳಿ ನಿವಾಸಿ ಚೈತನ್ಯ ತುಮಕೂರಿನ SSIT ಕಾಲೇಜಿನಲ್ಲಿ ಈಕೆ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಚೈತನ್ಯ ಜೊತೆಗೆ ಮಾಡಲಿಂಗ್ ನ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ಲು. ಈಕೆ ಓದ್ತಾನೆ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ಲು, ಮಾಡೆಲಿಂಗ್ ಕೂಡ ಮಾಡ್ತಾ ಇದ್ಲು. ತಮ್ಮ ಪಕ್ಕದ ಊರಿನ ವಿಜಯ್ ಕುಮಾರ್ ಜೊತೆ ಪ್ರೀತಿ ಮಾಡ್ತಾ ಇದ್ಲು. ಸಾಕಷ್ಟು ಬಾರಿ ಸುತ್ತಾಡಿದ್ದಾರೆ. ಪ್ರೀತಿ ವಿಚಾರ ತಿಳಿದು ಯುವತಿ ಮನೆಯವರು ವಾರ್ನ್ ಕೂಡ ಮಾಡಿದ್ರು. ಯುವತಿಯ ಮಾವ ವಾರ್ನ್ ಮಾಡಿದ, ಈ ರೀತಿಯಾಗಿ ಸುತ್ತಾಡೋದೆಲ್ಲ ಬಿಟ್ಬಿಡಿ, ಕರೆಕ್ಟಾಗಿ ಓದಿ ನಿಮ್ಮ ವಯಸ್ಸಿಗೆ ತಕ್ಕನಾಗಿ ನಡ್ಕೊಳ್ಳಿ ಅಂತ ಹೇಳಿ ವಾರ್ನ್ ಮಾಡಿದ್ರು. ಏನ್ ಅವರು ಯುವತಿಯ ಮಾವ ವಾರ್ನ್ ಮಾಡ್ತಾರಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವತಿ ಮನೆಗೆ ಈ ವಿಜಯ್ ಎಂಬಾತ ಬಂದಿದ್ದಾನೆ ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಚೈತನ್ಯ ಮನೆಗೆ. ಈ ವೇಳೆ ಇಬ್ಬರ ಮಧ್ಯೆ ಜಗಳ ನಡೆದಿದೆ. ಮನನೊಂದು ಆಗ ಯುವತಿ ನೇಣಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, 22 ವರ್ಷಕ್ಕೆ ಯುವತಿ ನೇಣಿಗೆ ಶರಣಾಗ್ತಾಳೆ ಅಂತ ಹೇಳಿದ್ರೆ ಅಂತಹ ಕಾರಣ ಆದ್ರೂ ಏನಿತ್ತು? ಇಬ್ರು ಮಧ್ಯದಲ್ಲಿ ಜಗಳ ಆಗಿದ್ದೇ ಕಾರಣನಾ, ಅಥವಾ ಮನೆಯವರು ಏನಾದ್ರೂ ಹಿಂಸೆ ಕೊಟ್ಟಿದ್ರಾ, ಅಥವಾ ಹುಡುಗ ಏನಾದ್ರೂ ಬೇಡ ಅಂತ ಹೇಳಿದ್ನ? ಈ ವಿಚಾರಕ್ಕೆ ಏನಾದ್ರೂ ಜಗಳ ಆಗಿ ಯುವತಿ ಏನಾದ್ರೂ ನೇಣಿಗೆ ಶರಣಾಗಿದ್ದಾಳ? ನಿಜಕ್ಕೂ ಈ ಒಂದು ಪ್ರಕರಣ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ ಒಂದು ಫೋಟೋ ಶೂಟ್ ವಿಚಾರವಾಗಿ ಶುರುವಾದಂತ ಜಗಳ ಇವತ್ತು ಒಂದು ಬಾಳಿ ಬದುಕಬೇಕಿದ್ದಂತ ಒಂದು ಯುವತಿ ಅನ್ಯಾಯವಾಗಿ ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಫೋಟೋ ಶೂಟ್ ನಿನ್ನೆ ತುಮಕೂರು ನಗರದ ರಾಧಾಕೃಷ್ಣ ರಸ್ತೆ ಏನಿದೆ, ಆ ಒಂದು ರಾಧಾಕೃಷ್ಣ ರಸ್ತೆಯಿಂದ ಪಾರ್ಕ್ ನಲ್ಲಿ ಈಕೆ ಟೈಮ್ ಪಾಸ್ ಮಾಡ್ತಿದ್ದಂತ ವೇಳೆಯಲ್ಲಿ ಒಬ್ಬ ಫೋಟೋಗ್ರಾಫರ್ ಬರ್ತಾನೆ, ಅಂದ್ರೆ ಸ್ಟ್ರೀಟ್ ಫೋಟೋಗ್ರಾಫರ್ ಬರ್ತಾನೆ. ಆತ ಬಂದು ನೋಡಕ್ ನೀವು ಲಕ್ಷಣವಾಗಿದ್ರ, ನಿಮ್ಮೊಂದು ನಾವು ಫೋಟೋ ಶೂಟ್ ಮಾಡ್ಬೇಕು ಅಂತ ಹೇಳಿ ಆತ ಪರ್ಮಿಷನ್ ಕೇಳ್ತಾನೆ. ಅದು ಸ್ಪಷ್ಟವಾಗಿ ಎಲ್ಲಾದ್ರೂ ರೀಲ್ಸ್ ಅಲ್ಲಿ ಕಾಣ್ತಾ ಇದೆ. ಜೊತೆಗೆ ಆಕೆ ಪರ್ಮಿಷನ್ ಕೊಡ್ತಾಳೆ. ಆನಂತರ ಆಕೆ ಅಂದಿಗೆ ತುಂಬಾ ಚಂದವಾದಂತ ಫೋಟೋಗ್ರಫಿ ತೆಗಿತಾನೆ. ಆನಂತರ ಆತ ಅದನ್ನ ನೀಟಾಗಿ ಎಡಿಟ್ ಮಾಡಿ ಆಕೆಗೂ ಕಳಿಸ್ತಾನೆ. ಮತ್ತೆ ಆ ಒಂದು ಆಕೆ ಫೋಟೋಗೆ ಒಂದು ಪಾರ್ಟಿ ಸಾಂಗ್ ನ ಎಡಿಟ್ ಮಾಡಿ ಹಾಕಿ ಅದನ್ನ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ. ಸೊ ಇದೊಂದು ಸಾಕಷ್ಟು ಲೈಕ್ಸ್ ವ್ಯೂಸ್ ಅನ್ನ ಪಡೆಯುತ್ತೆ. ಇದೇ ಒಂದು ಫೋಟೋ ಶೂಟ್ ಅನ್ನ ಆಕೆ ಪ್ರಿಯಕರ ಚೈತನ್ಯ ಆಕೆಗೂ ಕೂಡ ಒಂದು ಸ್ಟೇಟಸ್ ಮತ್ತು ಸ್ಟೋರಿಗೆ ಹಾಕೊಂತಾರೆ. ಇದನ್ನು ಗಮನಿಸಿದಂತ ವಿಜಯ್ ಕುಮಾರ್ ನೇರವಾಗಿ ಮನೆ ಹತ್ರಕ್ಕೆ ಬಂದು ನಿನ್ನೆ ಆತನ ಪ್ರಿಯತನ ಏನಿದ್ದಾನೆ ವಿಜಯ್ ಕುಮಾರ್ ಆತ ಬಂದು ಮನೆ ಹತ್ರನೇ ಬಂದು ಜಗಳ ಮಾಡ್ತಾನೆ. ಇದನ್ನ ಎಲ್ಲದನ್ನು ಕೂಡ ತಾಯಿ ಸೌಭಾಗ್ಯಮ್ಮ ನೋಡಿರ್ತಾರೆ. ಏನೋ ಮಾತಾಡ್ತಾ ಇರ್ತಾರೆ, ಜಗಳ ಕಡಿಮೆ ಆಗುತ್ತೆ ಅಂತ ಹೇಳಿ ಆಕೆಗೂ ಕೂಡ ಸುಮ್ಮನಾಗಿರ್ತಾರೆ. ಆದ್ರೆ ಈತ ರಾತ್ರಿ 10:30 ಮನೆಗೆ ಹೋಗ್ತಾನೆ. ತಿರ್ಗಾ 20 ನಿಮಿಷಕ್ಕೆ ಆತ ಬಂದು ನೋಡಿ ಅಂತ ಹೇಳಿ ನೋಡಿದಾಗ ಆಕೆ ಅಂದ್ರೆ ಮನೆಯೊಳಗೆ ಹಾಲ್ನಲ್ಲಿ ಬಾಗಿಲನ್ನು ಹೊರ ತೆಗೆದು ನೋಡಿದಾಗ ಈಕೆ ಆ ಮನೆಯಲ್ಲಿದ್ದ ಸೌಭಾಗ್ಯಮ್ಮ ಅವರ ಮತ್ತೊಂದು ಕೊಠಡಿ ಆ ಒಂದು ಚಿಲ್ಕನ್ನು ಹಾಕಿ ಈಕೆ ಅಂತಕ್ಕಂಥದ್ದು. ಈಗಾಗಲೇ ವಿಜಯ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಎಲ್ಲ ರೀತಿಯಲ್ಲೂ ಕೂಡ ತನಿಖೆ ನಡೆಸಿದ್ದಾರೆ. ಏನಾದ್ರೂ ಈ ಒಂದು ಕೊಡೋದಕ್ಕೆ ಏನಾದ್ರು ಗಟ್ಟಿ ಕಾರಣ ಏನಿರ್ಬೋದು, ಏನಾದ್ರು ಲೆಟರ್ ಇದೆಯಾ ಅಥವಾ ಬೇರೆ ಏನಾದ್ರು ಇದೆಯಾ ಅಂತ ಸಂಪೂರ್ಣವಾಗಿ ತನಿಖೆ ಮಾಡ್ತಿರ್ತಕ್ಕಂಥದ್ದು. ಚೈತ್ರ, ವಿಠಲ್, ಈಗ ಈ ವಿಜಯ್ ಮತ್ತೆ ಚೈತನ್ಯ ಇಬ್ರು ಕೂಡ ಲವ್ ಮಾಡ್ತಾ ಇದ್ದಿದ್ದು ಮನೆಯವ್ರಿಗೆ ಗೊತ್ತಿತ್ತಾ? ಇಬ್ರು ಮನೆಯವ್ರಿಗೂ ಕೂಡ ಗೊತ್ತಿತ್ತಾ? ಹಾಗೆ ಈಗ ಚೈತನ್ಯ ಮಾವ ಕೂಡ ಈತನಿಗೆ ವಾರ್ನ್ ಮಾಡಿರ್ತಾರೆ, ಈ ರೀತಿಯಾಗಿ ಓಡಾಡೋದು ನಿಲ್ಲಿಸ್ಬಿಡಿ ಅಂತ ಹೇಳಿ. ಆ ವಿಚಾರಕ್ಕೆ ಏನಾದ್ರೂ ಜಗಳ ಆಗಿತ್ತಾ, ಅಥವಾ ಈ ಸ್ಟ್ರೀಟ್ ಫೋಟೋಗ್ರಫಿಗೋಸ್ಕರನೇ ಜಗಳ ಆಡಿ ಚೈತನ್ಯ ನೇಣಿಗೆ ಶರಣಾಗಿರೋದಾ? ಚೈತ್ರ, ನಿಜ ಈ ಒಂದು ಘಟನೆ ಏನಿದೆ ಇವ್ರದ್ದು ಒಂದು ಲವ್ ಸ್ಟೋರಿ ಕಳೆದ 4 ವರ್ಷನೂ ಕೂಡ ಇವರಿಬ್ಬರ ಮಧ್ಯೆ ಪ್ರೀತಿ ಬೆಳೆದಿರುತ್ತೆ. ಜೊತೆಗೆ ಕಳೆದ 2 ವರ್ಷಗಳಿಂದ ಈಕೆ ಮಾವ ಏನಿದ್ದಾನೆ, ಈಕೆ ಮಾವ ಆತನನ್ನ ಕರೆಸಿ ಅಂದ್ರೆ ವಿಜಯ್ ಕುಮಾರ್ನ ಮತ್ತೆ ಈಕೆಯನ್ನು ಕರೆಸಿ ಸುದ್ದಿ ಹೇಳಿರ್ತಾನೆ, ಬೈದು ಇರ್ತಾನೆ. ಇದು ಸರಿ ಹೋಗೋದಿಲ್ಲ, ಅವ್ರು ಇನ್ನೂ ಓದ್ಬೇಕು, ನೀನು ಲೈಫ್ ಸೆಟ್ಲ್ ಆಗು, ಆಮೇಲೆ ಪ್ರೀತಿ ಮಾಡು, ಆಮೇಲೆ ಮದುವೆ ಆಗು ಅಂತ ಹೇಳಿರ್ತಾನೆ. ಸೊ ಅಲ್ಲಿಂದನೂ ಕೂಡ ಇವರಿಬ್ರು ಕದ್ದು ಮುಚ್ಚಿ ಭೇಟಿ ಆಗ್ತಾನೆ ಇರ್ತಾರೆ. ಅಂದ್ರೆ ಇವ್ರ ಲವ್ ಬ್ರೇಕಪ್ ಆಗಿರೋದಿಲ್ಲ, ಇವರ ಮಧ್ಯೆ ಯಾವುದೇ ರೀತಿಯಾದಂತ ಅನುಮಾನ ಇರೋದಿಲ್ಲ. ಇಬ್ರು ಕೂಡ ಸಕ್ಸಸ್ ಆಗಿ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಮೊನ್ನೆ ಏನು ಒಂದು ಈ ಭರತ್ ಎಂಬ ಹುಡುಗ ಸ್ಟ್ರೀಟ್ ಫೋಟೋಗ್ರಾಫರ್ ಏನಿದ್ದಾನೆ, ಈತ ಒಂದು ಫೋಟೋ ತೆಗೆದಿದ್ದೇ ಇದಕ್ಕೆಲ್ಲ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಕೆ ಒಂದು ಪೋಸ್ ಕೊಟ್ಟಿರುವಂತದ್ದು, ಜೊತೆಗೆ ಆ ಒಂದು ಪೋಸ್ಗೆ ತಕ್ಕನಾಗಿ ಒಂದು ಪಾರ್ಟಿ ಸಾಂಗ್ ಮ್ಯೂಸಿಕ್ ಹಾಕಿರತಕ್ಕಂಥದ್ದು ಎಲ್ಲಾ ಅಂಶ ಕೂಡ ಆತನ ವಿಜಯ್ ಕುಮಾರ್ಗೆ ಎಲ್ಲೋ ಒಂದ್ ಕಡೆ ಇರ್ಸುಮುರ್ಸಾಗಿದೆ. ಆ ಪ್ರೊಸೆಸಿವ್ನೆಸ್ ಕಾಡಿದೆ, ಸ್ವಾರ್ಥ ಕಾಡಿದೆ, ಎಲ್ಲ ಉದ್ದೇಶ ಇಟ್ಕೊಂಡು ಆತ ಹೋಗಿ ನಿನ್ನೆ ಮನೆ ಹತ್ರ ಮಾತಾಡಿರ್ತಕ್ಕಂಥದ್ದು, ಬೈದಿರ್ತಕ್ಕಂಥದ್ದು. ಸೊ ಇದರಿಂದನೇ ಏನಾದ್ರು ಮನನೊಂದು ಆಕೆ
ಮಕ್ಕಳ ಅಥವಾ ಈತ ಏನಾದರೂ ಇನ್ನೂ ಬೇರೆ ಬೇರೆ ಥರದ್ದು ಏನಾದರೂ ಮಾತಾಡೋದನ್ನ ಅಥವಾ ಮನೆಯವ್ರು ಏನಾದರೂ ಕೆಟ್ಟದಾಗಿ ಬೈದ್ರ ಈ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಚಿತ್ರ. ಓಕೆ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ನಿಜಕ್ಕೂ 22 ವರ್ಷಕ್ಕೆ ಈಕೆ ಶರಣಾಗಿದ್ದಾಳೆ ಅಂತ ಹೇಳಿದ್ರೆ ವಿಪರ್ಯಾಸ. ಯಾಕಂದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಈಗ ಕಪಲ್ಸ್ ಮಧ್ಯೆ ಜಗಳ ಬರುತ್ತೆ, ಅದನ್ನ ಕೂತು ಮಾತನಾಡಿಕೊಂಡು ಸಾಲ್ವ್ ಮಾಡ್ಕೋಬೇಕು. ಅದರಲ್ಲಿ ಈ ಬೈದಾಡೋದು ಹೊಡೆದಾಡೋದು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ನಡು ರೋಡಲ್ಲಿ ಯುವಕ ಯುವತಿಗೆ ಥಳಿಸೋದು ಅಥವಾ ಯುವತಿ ಯುವಕನಿಗೆ ಥಳಿಸೋದು, ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಆಗ್ತಾ ಇರೋದ್ರಿಂದ ಯುವಕ ಯುವತಿ ಇಬ್ಬರು ಕೂಡ ಎಚ್ಚರವಾಗಿರಬೇಕು, ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಇವಾಗ ಒಂದು ಮಾತು ಬರುತ್ತೆ ಹೋಗುತ್ತೆ. ಹಾಗಾಗಿ ಜಗಳ ಆದ ಬಳಿಕ ಈ ರೀತಿ ಈಕೆ ನೇಣು ಹಾಕೊಂಡಿದ್ದಾಳೆ ಅಂತ ಹೇಳಿದ್ರೆ ಆಕೆಯ ಮನಸ್ಸಿಗೂ ಕೂಡ ಅಷ್ಟೇ ಘಾಸಿ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಮನೆಯವರು ಕೂಡ ನೋಡಿದಾಗ ಮನೆಯವರೇನು ಸುಮ್ಮನೆ ಇರೋದಿಲ್ಲ, ಮನೆಯವರು ಕೂಡ ಬಾಯಿಗೆ ಬಂದಂಗೆ ಬೈದಿರ್ತಾರೆ. ಸೊ ಇಲ್ಲಿ ಈ ಸ್ಟ್ರೀಟ್ ಫೋಟೋಗ್ರಾಫರ್ ತೆಗೆದಿರುವಂತಹ ಫೋಟೋನೇ ಈಕೆಯ ಹತ್ಯೆಗೆ ಕಾರಣವಾಯ್ತಾ, ಅಥವಾ ಈ ಮನೆಯವರೇನಾದರೂ ಆತನನ್ನು ಬಿಟ್ಟುಬಿಡು ಅಂತ ಹೇಳಿ ಏನಾದರೂ ಬೈದು ಮಾಡಿ ಏನಾದರೂ ಮಾಡಿದ್ರ, ಅಥವಾ ಇಬ್ಬರು ಮಧ್ಯದಲ್ಲಿ ಇದಲ್ಲದೆಯೇ ಬೇರೆ ಏನಾದರೂ ರೀಸನ್ಸ್ ಇತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಓದಿ ಬೆಳೆದು ಬಾಳಬೇಕಾದಂತಹ ಯುವಕ ಯುವತಿಯರು ಈ ರೀತಿಯಾಗಿ ಶರಣಾಗೋದು ಎಷ್ಟು ಸರಿ ಅನ್ನುವಂಥದ್ದು. ಯಾಕಂದರೆ ಇವರಿಗೆ ಶರಣಾಗಬೇಕಾದ್ರೆ ಅಪ್ಪ ಅಮ್ಮ ಜ್ಞಾಪಕಕ್ಕೆ ಬರಲ್ವಾ, ಅಥವಾ ಹೆತ್ತವ್ರ ಜ್ಞಾಪಕಕ್ಕೆ ಬರಲ್ವಾ, ಇವ್ರನ್ನ ಪ್ರೀತಿ ಮಾಡಿರ್ತಾರಲ್ಲ ಅವ್ರು ಯಾರು ಕೂಡ ನೆನಪಿಗೆ ಬರಲ್ವಾ ಅಂತ. ಯಾಕಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಸೂಕ್ಷ್ಮವಾಗಿರುತ್ತೆ ಅವ್ರ ಮನಸ್ಸು ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗುತ್ತೆ ಇಲ್ಲಿ. ಯಾಕಂದರೆ ಆಕೆ ನೋಡ್ಬೋದು, ಪಾಪ ಮಾಡ್ಲಿಂಗ್ ಮಾಡ್ತಾ ಇದ್ಲು, ಜೊತೆಗೆ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ಲು, ಮುಂದೆ ಒಳ್ಳೆ ಭವಿಷ್ಯ ಇತ್ತು. ಆ ಭವಿಷ್ಯನೆಲ್ಲ ಬದಿಗೊತ್ತಿ ಈಗ ನೇಣಿಗೆ ಶರಣಾಗ್ಬಿಟ್ಟಿದ್ದಾಳೆ. ಮತ್ತೊಂದು ಕಡೆ ಈಗ ಯುವಕ ವಿಜಯ್, ಅವನು ಕೂಡ ಏನು ತಪ್ಪು ಮಾಡಿಲ್ಲ, ಜಗಳ ಆಗುತ್ತೆ, ಬಟ್ ಆದರೆ ಶರಣಾಗಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಲೇ ಹೇಳ್ಬೋದು. ಈಗ ಆತನನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಹೆತ್ತ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಗೆ ಈ ರೀತಿ ಮಾಡ್ಕೊಂಡು ಬಿಟ್ಲಲ್ಲ ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕ್ತಾ ಇರುವಂಥದ್ದು. ಬಟ್ ಆ್ಯಂಡ್ ಮೋರ್ ಓವರ್ ಇವಾಗ ಈ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕು ಅಥವಾ ಟ್ವಿಟ್ಟರು ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆದಮೇಲೆ ಈ ಸ್ಟ್ರೀಟ್ ಫೋಟೋಗ್ರಾಫರ್ ಅನ್ನುವಂಥದ್ದು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಈ ಸ್ಟ್ರೀಟ್ ಫೋಟೋಗ್ರಫಿ ಹೆಂಗೆ ಅಂತಂದರೆ, ನೀವು ಚೆನ್ನಾಗಿ ಕಾಣಿಸಿದ ತಕ್ಷಣ ನಿಮ್ಮದೊಂದು ಫೋಟೋ ತೆಗೆದು ನಾವು ನಮ್ಮ ಇನ್ಸ್ಟಾ ಪೇಜ್ನಲ್ಲಿ ಹಾಕ್ತೀವಿ, ಅದರಿಂದ ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಬಟ್ ಈಕೆನೇ ಪರ್ಮಿಷನ್ ಕೊಟ್ಟಿದ್ದಾಳೆ, ಓಕೆ ನನ್ನ ಫೋಟೋ ತೆಗೀರಿ, ಎಡಿಟ್ ಮಾಡಿ, ಅದಾದಮೇಲೆ ನನಗೂ ಕೂಡ ಟ್ಯಾಗ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಆ ಸ್ಟ್ರೀಟ್ ಫೋಟೋಗ್ರಾಫರು ಕೂಡ ಫೋಟೋ ತೆಗೆದಿದ್ದಾನೆ, ಫೋಟೋನ ಈಕೆಗೆ ಟ್ಯಾಗ್ ಮಾಡಿದ್ದಾನೆ. ಅದಾದಮೇಲೆ ಈಕೆ ಅದನ್ನು ತನ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಾಪ್ನಲ್ಲಿ ಶೇರ್ ಮಾಡಿದ್ದಾಳೆ. ಇದರಿಂದ ಕುಪಿತಗೊಂಡಂತಹ ವಿಜಯ್ ಆಕೆಯ ಬಳಿ ಹೋಗಿ ಜಗಳ ಮಾಡಿದ್ದಾನೆ. ಇಷ್ಟೇ ಆಗಿರೋದು. ಹಾಗಾಗಿ ಈ ಜಗಳ ನಡೆದ ಬಳಿಕ ಚೈತನ್ಯ ಹೋಗಿ ನೇಣಿಗೆ ಶರಣಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಈಗ ಏನು ಫೋಟೋಗ್ರಫಿ ಹಾಕಿದ್ದಕ್ಕೇನೆ ಈ ರೀತಿಯಾದಂತಹ ಘಟನೆಗೆ ಕಾರಣ ಆಯ್ತಾ ಅಂತ ಹೇಳಿ, ಈಗ ವಿಜಯ್ ಎಲ್ಲಿದ್ದಾನೆ? ವಿಜಯ್ನನ್ನ ಅರೆಸ್ಟ್ ಮಾಡಿದಾರಾ? ಆತನನ್ನ ವಿಚಾರಣೆಗೆ ಒಳಪಡಿಸಿದಾರಾ? ಜಗಳದ ಸಂದರ್ಭದಲ್ಲಿ ಇವರಿಬ್ರು ಏನ್ ಮಾತನಾಡಿದ್ರಂತೆ? ಅದಾದ ಬಳಿಕ ಈಕೆ ಮನೆಯಲ್ಲಿ ಆಗ್ತಾಳಲ್ಲ, ಮನೇಲಿ ಯಾರು ಇರ್ಲಿಲ್ವಂತ, ಆತನೇ ಬಂದು ಮನೆಯವರಿಗೆ ಸುದ್ದಿ ಮುಟ್ಟಿಸಿದಾನೆ ಅವಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅದು ಹೇಗೆ ಗೊತ್ತಾಯ್ತು? ಚೈತನ್ಯ ಅವರ ತಾಯಿ ಹೇಳೋ ಪ್ರಕಾರ ಏನಂದ್ರೆ, ಆಕೆ ಕಂತಾಳಲ್ಲ, ಆ ಟೈಮಲ್ಲಿ ಆ ತಾಯಿಯೂ ಕೂಡ ಮನೆಯಲ್ಲೇ ಇರ್ತಾಳೆ. ಆ ತಾಯಿಗೆ ಅಂದ್ರೆ ಸ್ವಲ್ಪ ನಮಗೆ ಹುಷಾರಿರೋದಿಲ್ಲ. ಆಕೆ ಒಂದು ಮಾತ್ರೆಯನ್ನ ನುಂಗಿ ಪಕ್ಕದ ರೂಮ್ನಲ್ಲಿ ರೆಸ್ಟ್ ಮಾಡ್ತಾ ಇರ್ತಾಳೆ. ಇದನ್ನ ಗಮನಿಸಿದಂತ ಚೈತನ್ಯ ಏನ್ ಮಾಡ್ತಾಳೆ, ಕೂಡಲೇ ಅವರ ಒಂದು ತಾಯಿಯ ಮಲಗಿದಂತ ಕೋಣೆಗೆ ಬೀಗ ಅಂದ್ರೆ ಲಾಕ್ ಮಾಡಿ ಈಕೆ ಹಾಲ್ನಲ್ಲಿ ಹೇಳ್ಬೇಕಂತದ್ದು ಒಂದು ಈಕೆ ಏನು ಇವಾಗ ಜಗಳ ಆಡಿ ಆಕೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಆಕೆ ಹೆದರಿಸ್ತಾಳೆ ಈತನಿಗೆ, ವಿಜಯ್ ಕುಮಾರ್ ತಕ್ಷಣ ಫೋನ್ ಕಟ್ ಮಾಡಿದ ತಕ್ಷಣ ಹಲವಾರು ಬಾರಿ ಟ್ರೈ ಮಾಡ್ತಾನೆ. ಫೋನ್ ಕನೆಕ್ಟ್ ಆಗುತ್ತೆ, ಬಟ್ ಯಾರು ರಿಸೀವ್ ಮಾಡೋದಿಲ್ಲ. ಈತನಿಗೆ ಅನುಮಾನ ಬರುತ್ತೆ. ಕೂಡಲೇ ಅದು ಪಕ್ಕದಲ್ಲೇ ರಮೇನಹಳ್ಳಿ ಅಂತ ಹೇಳಿ ಪಕ್ಕದಲ್ಲೇ ಇದ್ದಿದ್ರಿಂದ 5 ನಿಮಿಷಕ್ಕೆ ಆತ ಹೊಸಳ್ಳಿಗೆ ಬರ್ತಾನೆ. ಬಂದ ತಕ್ಷಣ ಮನೆ ಹತ್ರ ಬಂದು ಕಿರ್ಚಾಡಲು ಪ್ರಾರಂಭ ಮಾಡ್ತಾನೆ. ಇಲ್ಲಿ ಈಗ ಚೈತನ್ಯ ಬನ್ನಿ ಯಾರಾದ್ರೂ ನೋಡಿ ಬೇಗ ಅಂತ ಹೇಳಿ ಎಲ್ಲರನ್ನೂ ಕರಿತಾನೆ. ಅಷ್ಟೊತ್ತಿಗಾಗ್ಲೇನೆ ಎಲ್ಲರೂ ಕೂಡ ಕಿಟಕಿಯನ್ನ ಸರಿಸಿ ಪಕ್ಕದಲ್ಲಿ ನೋಡಿದಾಗ ಆಕೆ ಒಂದು ನೇಣು ರೀತಿಯಲ್ಲಿ ಶವ ಇರುತ್ತೆ. ಕೂಡಲೇ ಒಂದು ಕೆಲವೊಂದು ಆರೆಗಳನ್ನ ತಾಂಡು ಡೋರನ್ನ ತೆಗೆಸಿ ನೋಡೋಷ್ಟಕ್ಕೆ ಚೈತ್ರ ಉಸಿರು ಚೆಲ್ಲಿರ್ತಾಳೆ. ತಕ್ಷಣ ಆತನನ್ನ ಅಲ್ಲೇ ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಕ್ಕಂಥದ್ದು. ಈಗಾಗಲೇ ಕೂಡ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಇಟ್ಕೊಂಡು ಈಗ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಈಗ ನೀವು ಹೇಳಿದ್ರಿ ಇವರಿಬ್ರು ಜಗಳ ಮಾಡ್ತಿರ್ಬೇಕಾದ್ರೆ ಆಕೆ ಅಮ್ಮನೂ ಕೂಡ ನೋಡಿದ್ರು ಅಂತ ಹೇಳಿ.
ಆಕೆಯ ಅಮ್ಮ ಏನು ಬಿಡಿಸೋದಕ್ಕೆ ಬರ್ಲಿಲ್ವಾ? ಇವರಿಬ್ರು ಜಗಳ ಆಡ್ಕೊಂಡು ಸರಿ ಹೋಗ್ತಾರೆ ಅಂತ ಬಿಟ್ಬಿಟ್ಟು ಹೊಟ್ಟೋದ್ರಾ? ಅಂದ್ರೆ ಇವರಿಬ್ರು ಪ್ರೀತಿ ಅಂದ್ಮೇಲೆ ಸಾಮಾನ್ಯವಾಗಿ ಆಗಾಗ ಇವರಿಬ್ರು ಜಗಳ ನಡೀತಾನೆ ಇರ್ತದೆ. ಆ ಜಗಳ ಆಡಿ ಇಬ್ರು ಕೂಡ ಕೊನೆಗೆ ಒಂದಾಗ್ತಾ ಇರ್ತಾರೆ. ಇದು ಕೂಡ ಅದೇ ಕಾಮನ್ ಅಂದ್ಕೊಂಡು ಅವ್ರಮ್ಮ ಸುಮ್ಮನಿರ್ತಾರೆ. ಆಯ್ತು ಅಂತ ಹೇಳಿ ಆತ ಇಮಿಡಿಯೇಟ್ ಆಗಿ ಜಗಳ ಆಡಿ ಮನೆಗೆ ಹೋಗ್ತಾನೆ. ಇಬ್ರು ಸುಮ್ಮನಾಗಿದ್ದಾರೆ ಅಂದ್ಕೊಂಡು ಅವ್ರ ತಾಯಿಯೂ ಕೂಡ ಅವರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಅವರಿಗೆ ಮೊದಲೇ ಹುಷಾರಿಲ್ಲದ ಕಾರಣ ಆಕೆ ಟ್ಯಾಬ್ಲೆಟ್ ಅನ್ನ ತಗೊಂಡ ತಕ್ಷಣ ಆಕೆಗೆ ನಿದ್ದೆ ಬರುತ್ತೆ. ನಿದ್ದೆ ಬಂದಾಗ ಆಕೆ ಹೋಗಿ ತನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ದಂಥ ಟೈಮಲ್ಲಿ ಮತ್ತೆ ಜಗಳ ಅತಿರೇಕಕ್ಕೆ ಹೋಗುತ್ತೆ. ಆನಂತರ ಆತ ನೀನೇನಾದರೂ ಮಾಡ್ಕೊ ಅಂತ ಹೇಳಿ ಆತ ಆಕೆಯನ್ನ ಬೈದು ತನ್ನ ಊರಿಗೆ ಹೋಗ್ತಾನೆ ವಿಜಯಕಮ್ಮ. ಇದಕ್ಕೆ ಮನನೊಂದಂಥ ಚೈತನ್ಯ ಇದ್ದಾಳೆ. ಈಕೆ ಒಂದು ಹೊರಟಿರ್ತಕ್ಕಂಥದ್ದು ಚೈತ್ರ. ವಿಠಲ್, ಈಗ ಈ ವಿಜಯ್ಗೆ ಎಷ್ಟು ವರ್ಷ? ಈತ ಏನು ಓದ್ತಾ ಇದ್ದಾನ? ಕೆಲ್ಸಕ್ಕೆ ಹೋಗ್ತಾ ಇದ್ದಾನ? ಈತನ ಹಿನ್ನೆಲೆ ಏನು? ಚೈತ್ರ, ಈತ ಪಕ್ಕದ ಊರಿನ ರಾಮೇನಹಳ್ಳಿ ಎಂಬ ಯುವಕ. ಈತ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಆಗಾಗ ಬಸ್ಗಳನ್ನು ಕೂಡ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಕಳೆದ 4 ವರ್ಷಗಳಿಂದ ಈಕೆ ಏನೋ ಸೌಭಾಗ್ಯಮ್ಮ ತನ್ನದೇ ಒಂದು ಮನೆಯಲ್ಲಿ, ರಸ್ತೆ ಬದಿಯಲ್ಲಿರ್ತಕ್ಕಂಥ ಮನೆಯಲ್ಲಿ ಟೀ ಶಾಪ್ನ ಇಟ್ಟಿರ್ತಾಳೆ. ಈ ಟೀ ಶಾಪ್ನಲ್ಲಿ ಆಗ ಟೀ ಕುಡಿಯೋಕೆ ಬರ್ತಿದ್ದಂಥ ಟೈಮ್ನಲ್ಲಿ ಇವರಿಬ್ಬರ ಮಧ್ಯೆ ಒಂದು ಪ್ರೀತಿ ನಡೆಯುತ್ತೆ. ಅಂದ್ರೆ ಆಗಾಗ ಅಂಗಡಿಯಲ್ಲಿ ಚೈತನ್ಯ ಕೂತಿರ್ತಾಳೆ. ಆ ಚೈತನ್ಯ ಹಾಗೆ ಇವ್ರ ಮಧ್ಯೆ ಫಸ್ಟ್ ಮಾತುಕತೆಗಳು ನಡೀತೆ, ಮತ್ತೆ ಸ್ನೇಹ ಆಗುತ್ತೆ. ಆನಂತರ ಫೋನ್ ನಂಬರ್ಸ್ಗಳು ಶೇರ್ ಆಗ್ತವೆ. ಆನಂತರ ಇಬ್ಬರ ಮಧ್ಯೆ ಕೂಡ ಪ್ರೀತಿ ಬೆಳೆಯುತ್ತೆ. ಎಲ್ಲರೂ ಕೂಡ ಇದು ಪ್ರತಿಯೊಬ್ಬರಿಗೂ ಗೊತ್ತು. ಊರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಂಡಿರೋದಿಲ್ಲ. ಜೊತೆಗೆ ಹುಡುಗನಿಗೆ ಅಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು ಇರೋದಿಲ್ಲ. ಡ್ರೈವಿಂಗ್ ಅಲ್ಲಿ ಒಳ್ಳೆ ಸಂಪಾದನೆ ಮಾಡ್ತಾ ಇರ್ತಾನೆ. ಸೊ ಚೆನ್ನಾಗಿರ್ತಾರೆ ಅನ್ಕೊಂಡು ಎಲ್ಲರೂ ಕೂಡ ಸುಮ್ಮನಾಗಿರ್ತಾರೆ. ಆದ್ರೆ ಫ್ಯಾಮಿಲಿ ಅಂದಮೇಲೆ ಒಬ್ರದಲ್ಲಿ ಒಬ್ರದ್ದು ವಿರೋಧ ಇದ್ದೇ ಇರುತ್ತೆ. ಹೀಗಾಗಿ ಆಕೆ ಮಾವ ಏನಿದ್ದಾರೆ ಸೋಮಶೇಖರ್ ಎಂಬಾತ, ಅವರು ಆಗಾಗ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ. 2 ವರ್ಷಗಳಿಂದ ಕರೆದು ಬುದ್ಧಿಯನ್ನು ಹೇಳಿರ್ತಾರೆ. ಸೊ ಈ ಒಂದು ವಿಚಾರ ಇಬ್ರು ಮಂದಟ್ಟು ಆಗಿದ್ರು ಕೂಡ ಇಬ್ರದ್ದು ಕೂಡ 2 ವರ್ಷದಿಂದ ಕೂಡ ಕದ್ದು ಮುಚ್ಚಿ ಪ್ರೀತಿಯಲ್ಲಿ ಮುಂದುವರಿತಾನೆ ಇರ್ತಾರೆ ಅಂತ ಹೇಳ್ಬೋದು. ವಿಠಲ್, ಈಗ ಈ ಚೈತನ್ಯ ಮನೆಯಲ್ಲಿ ಯಾರ್ಯಾರು ಇದ್ದಾರೆ? ಯಾಕಂದ್ರೆ ಅವ್ರ ಮಾವ ಹೋಗಿ ವಿಜಯ್ಗೆ ವಾರ್ನ್ ಮಾಡ್ತಾರೆ ಅಂತಂದ್ರೆ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಅಥವಾ ತಂದೆ ತಾಯಿಗೇನೋ ಅನಾರೋಗ್ಯ, ಸೊ ಹಾಗಾಗಿ ಮಾವ ಏನಾದರೂ ಹೋದ್ರ? ಆಕೆ ಏನು ಓದ್ತಾ ಇದ್ಲು? ಅದ್ರ ಜೊತೆಗೆ ಈಕೆ ಮೇಕಪ್ ಆರ್ಟಿಸ್ಟ್ ಕೂಡ ಮತ್ತೆ ಮಾಡ್ಲಿಂಗ್ ಕೂಡ ಮಾಡ್ತಾ ಇದ್ಲು ಅನ್ನುವಂಥ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಇದೆಲ್ಲದಕ್ಕೂ ಕೂಡ ವಿಜಯ್ ಸಮ್ಮತಿ ಇತ್ತಾ? ಈ ಚೈತನ್ಯ ಅವ್ರದ್ದು ಮೂಲತಃ ಚಂದ್ರಪಟ್ಟಣ ತಾಲೂಕು ಏನು ಶ್ರವಣ ಬೆಳಗೊಳ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇವರ ತಾಯಿ 20 ವರ್ಷಗಳ ಹಿಂದೆ ತುಮಕೂರು ತಾಲೂಕಿನ ಹೊಸಳ್ಳಿ ಗ್ರಾಮಕ್ಕೆ ಬಂದು ನಿಲ್ತಿದ್ದಾರೆ. ಇವರಿಗೆ ತಂದೆ ಇಲ್ಲ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇವ್ರ ತಾಯಿಯೇ ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡಿ ಸ್ವಂತ ಮನೆ ಕಟ್ಟಿ ಟೀ ಶಾಪ್ ಇಟ್ಕೊಂಡೇ ಎಲ್ಲ ಮಗಳನ್ನ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ. ಸದ್ಯಕ್ಕೆ ಮನೆಯಲ್ಲಿ ತಾಯಿ ಮತ್ತೆ ಇವರ ಚೈತನ್ಯ ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ. ಒಬ್ಬಳೇ ಮಗಳಾಗಿರ್ತಾಳೆ. ಈಕೆ ತುಮಕೂರಿನ ಒಂದು ಖಾಸಗಿ ಕಾಲೇಜಿನಲ್ಲಿ ಫೈನಲ್ ಇಯರ್ ಡಿಗ್ರಿನ ಮಾಡ್ತಾ ಇರ್ತಾಳೆ. ಜೊತೆಗೆ ಈಕೆ ಮಾಡೆಲಿಂಗ್ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅಲ್ಲಿ ಕೆಲವೊಂದು ಅಲ್ಲಲ್ಲಿ ಎಲ್ಲೆಲ್ಲಿ ಮಾಡೆಲಿಂಗ್ ನಡೀತು ಅಲ್ಲೆಲ್ಲ ಹೋಗಿ ಇವಳು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ. ಜೊತೆಗೆ ಇವಳು ನಾನೊಬ್ಬಳು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತೇಳಿ ಅಫಿಷಿಯಲ್ ಆಗಿ ಮೇಕಪ್ ಕೋರ್ಸ್ಗೆ ಹೋಗಿ ಅಲ್ಲಿ ಎಲ್ಲ ಕ್ಲಾಸಸ್ನು ಅಟೆಂಡ್ ಮಾಡಿ, ಜೊತೆಗೆ ಎಲ್ಲದನ್ನು ಕೂಡ ಸರ್ಟಿಫೈಡ್ ಮಾಡ್ಕೊಂಡು ಬಂದು ಅಫಿಷಿಯಲ್ ಇವಳು ಮೇಕಪ್ ಆರ್ಟಿಸ್ಟ್ ಆಗಿರ್ತಾಳೆ ಚೈತ್ರ. ವಿಠಲ್, ಈಗ ಕೊನೆ ಪ್ರಶ್ನೆ, ಈಗ ಫಸ್ಟ್ ಅಟೆಂಪ್ಟ್ ಮಾಡಿರೋದಾ ಅಥವಾ ಈ ಹಿಂದೆನೂ ಜಗಳ ಆದಂತಹ ಸಂದರ್ಭದಲ್ಲಿ ಈ ರೀತಿ ಅಟೆಂಪ್ಟ್ ಮಾಡಿದ್ಲಂತ? ಇಲ್ಲ ಚೈತ್ರ, ನಮಗಿರೋ ಮಾಹಿತಿ ಪ್ರಕಾರ ಈಕೆ ಇದೇ ಮೊದಲನೇ ಸರ್ತಿ ಈ ಥರದ್ದೊಂದು ನಿರ್ಧಾರ ತಗೊಂಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಯಾವುದೇ ರೀತಿಯಾದಂಥ ಜಗಳದಲ್ಲಿ ಈಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿಲ್ಲ. ಜೊತೆಲಿ ಇವತ್ತು ಅವ್ರ ಮನೆಯವರು ಹೇಳೋ ಪ್ರಕಾರ ಆಕೆ ತುಂಬಾ ಗಟ್ಟಿಗಿತ್ತಿ ಎಲ್ಲ ನಿರ್ಧಾರಗಳನ್ನ ಈಕೆನೇ ತಗೊಳ್ತಾ ಇದ್ಲು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಇಷ್ಟೊಂದು ಮನಸ್ಸಿಗೆ ನೋವಾಗಿ ಏನಾಗಿರ್ಬೋದು, ಇಷ್ಟೊಂದು ನಿರ್ಧಾರ ತಗೋವಂಥದ್ದು ಅಂತ ಹೇಳಿ ಅವರು ಕೂಡ ಒಂದು ಚಿಂತಾಜನಕವಾಗಿರ್ತಕ್ಕಂಥದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.